ಹೇಳಿದ್ರು. ಈಗ ನಿಮ್ಮ ತಾಯಿಯವರು ಇಲ್ಲ ನಿಮ್ಮ ತಂದೆಯವರು ಹೇಳ್ತಾರೆ ಏನು, ಮನೆಯಲ್ಲಿ ಈಗ ಮೇಡಮ್ನವ್ರು ಹೇಳಿದ್ ಸರಿನಾ ತಪ್ಪಾ ಅಂತೇಳಿ ಈಗ ಅವರು ಮಾತಾಡ್ಲಿನಾ ನಿಮ್ ಬಗ್ಗೆ ಹೆಂಗೆ ಪರವಾಗಿ ನೀವು ಯಾವ ಹಂಗೆ ಯಾವ ಭಾಷೆ ಅಂದ್ರೆ ಹೇಳಿ ಪರವಾಗಿ ಹೆಂಗೆ ನಿಮ್ಮೂರೇ ಹೆಂಗೆ ಹೇಳಿ சார் எங்கள் பையன் நல்லா படிக்கிறான் நல்லா இருக்கிறான் நான் கொஞ்சம் இருக்கேன் உங்களே வந்து பார்த்தோன்னா கூட அப்படியே வந்துடுறோம். ಏನ ಕಂಪ್ಲೇಂಟ್ ಇದೆಯಾ ಅವನ ಮೇಲೆ? ಏನು ನಾವು ಜಾಸ್ತಿ ಹೇಳ್ತೀವಿ ಅವನ ಮೇಲೆ ಕಂಪ್ಲೇಂಟ್. ಹಂಗೆ ಹೇಳಿ ಸರ್, ನನ್ನ ಮಗು ಏನು ಪ್ರಾಬ್ಲಮ್ ಇಲ್ಲ ಸರ್. ಮಾತಾಡ್ಬೇಡ. ಚೆನ್ನಾಗಿ ಓದ್ತಾಳೆ, ಬರೆಯೋದೆಲ್ಲ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಗಲಾಟೆ ಏನೂ ಮಾಡೋದಲ್ಲ. ಗಲಾಟೆ ಇಲ್ಲ. ಓದ್ಬೇಕು ಅವಳು ಸಾಲದಪ್ಪ ಓದ್ಬೇಕು. ಅವಳನ್ನ ಜಾಸ್ತಿ ಮಾತಾಡ್ತಾ ಇರಿ. ಅವಳು ತೊದಲು ಬರೋದು ಏನಕ್ಕೆ ಅಂದ್ರೆ ನಾವು ಅವಳನ್ನ ಜಾಸ್ತಿ ಮಾತಾಡ್ಸಲ್ಲ, ಸ್ವಲ್ಪ ತೊದಲ್ತಾರೆ ಏನು ಪದಗಳು ಸರಿಯಾಗಿ ಉಚ್ಚಾರಣೆ ಮಾಡಲ್ಲ, ಹೇಳಲ್ಲ ಸರಿಯಾಗಿ. ನಾವು ಜಾಸ್ತಿ ಮಾತಾಡ್ತಾ ಇದ್ರೆ ಅದೇ ಬರುತ್ತೆ. ಪ್ರಾಕ್ಟೀಸ್ ಆಗ್ತಾ ಇರ್ಬೇಕು. ಏನಂದ್ರೆ ಮಾತಾಡ್ತಾ ಇಲ್ಲಿ ಪರವಾಗಿಲ್ಲ ಬಿಡಿ. ಇವ್ರಮ್ಮ ಕೂಡ ಹೇಳಿದ್ರು ಗಟ್ಟಿಯಾಗಿ ಓದೋದನ್ನ ನೀವು ಅಭ್ಯಾಸ ಮಾಡ್ರಿ. ಹೊರಗಡೆ ನಾನು ಕೂತ್ಕೊಳ್ಳಿ, ಯಾವಾಗ ನಾವು ಟೈಮ್ ಸಿಕ್ಕಿದಾಗ ಆ ಕಡೆ ಈ ಕಡೆ ಮಕ್ಕಳು ಆಟ ಕೆಲ ಬಿಸಿಲಲ್ಲೆಲ್ಲ ಆಡ್ತಾ ಇರ್ತಾರೆ. ಅವ್ರಿಗೆ ನೀವು ಕೂತ್ಕೊಂಡು ಓದಿ ನೀವ್ ಹೇಳಿದ್ರೆ ಮಕ್ಕಳು ಕೇಳ್ತಾರೆ. ಫಸ್ಟ್ ತಾಯಿ ಅಂದ್ರೆ ಹೇಳಿದ್ರೆ ತಾಯಿಗಿಂತ ತಂದೆ ಕೂಡ ಅವರನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ತಾಯಿ ಅವರಿಗೆ ಹೇಳ್ತೀವಿ. ಅದಕ್ಕೆ ಇವಳು ನೀನ್ ಓದ್ಬೇಕು. ನಿಮ್ಮ ಅಪ್ಪ ಕೂಡ ಹೇಳಿದ್ರಂತೆ ನಿಮ್ಮ ಅಮ್ಮನಿಗೆ, ಇವಳು ಓದೋದಿಲ್ಲ ಯಾವಾಗ್ಲೂ ಬರೀತಾ ಇರ್ತಾಳೆ ಅಂತ. ಅವಳು ಎಷ್ಟೋ ಮೇಲಪ್ಪ, ಮೊದ್ಲೆಲ್ಲ ಸರಿಯಾಗಿ ಕಳಿಸ್ತಾ ಇರ್ಲಿಲ್ಲ ಹುಡುಗಿ. ಇವಾಗ ಕರೆಕ್ಟ್ ಆಗಿ ಬರ್ತಾಳೆ. ಒಂದು ದಿನ ರಜಾ ಬೇಕು ಅಂದ್ರೆ ಅವಳು ಕೇಳ್ತಾಳೆ, ಅವ್ರ ಅಮ್ಮ ಕೇಳ್ತಾರೆ. ನಿಜವಾಗ್ಲೂ ನಿಮ್ಗೆಲ್ಲ ಕಾಳಜಿ ಇದೆ. ಕೆಲವರೆಲ್ಲ ಮಕ್ಕಳಿಗೋಸ್ಕರನೇ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ. ಅದಕ್ಕೆ ಅವರನ್ನ ನೀವು ಸ್ವಲ್ಪ ನೋಡ್ಕೊಳ್ಳಿ ಅಂತ. ಏನಮ್ಮ இல்லம்மா இல்ல உங்களுக்கு என்ன தோணுது சொல்லு. எல்லாரும் பேசணும். 100 பேஜ் ಆತರ ಇರ್ಬೇಕಮ್ಮ. ನೀವೇನ್ ಮಾತಾಡ್ತೀವಿ ಕೇಳ್ತಾ ಇಲ್ಲ. ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ. ಮಾತಾಡಮ್ಮ. ಮುದುಕಿ ಜೇಡಿ ಇಲ್ಲ, ಯಾವಾಗಲೂ 12 ಗಂಟೆವರೆಗೂ ಫೋನ್ ನೋಡೋದೇ ಕೆಲಸ. ಅದೊಂದು ಕಂಪ್ಲೇಂಟ್. ನಾವು ಇಲ್ಲಿ ನಾಲ್ಕು ಇರ್ತದೆ. ಹಾ, ದೇಶಪ್ರೀತ ಅನಿ ಬರೀತಾಳೆ, ಅವನು ಸ್ವಲ್ಪ ತೀಟೆ ಮಾಡ್ತಾನೆ ಅಷ್ಟೇ. ಮರೆಯೋದೇ ಇಲ್ಲಮ್ಮ. ಕಳಿಸ್ಬೇಕು ಕಳ್ಸಲ್ಲ ನೀನು. ಅಲ್ಲ ಬ್ಯಾಗಲ್ಲಿ ಬುಕ್ಸ್ ಏನಿದೆ ಅಂತ ನೋಡಿ ಫಸ್ಟ್. ಬ್ಯಾಗಲ್ಲಿ ಬುಕ್ಕೇ ಇಲ್ಲ. ಮಾತಾಡೋ ಹೇಳಿಕ ನೀವು ಹೇಳಿ. ಬುಕ್ ಎತ್ತಿದ್ರೆ ಮನೆಯಲ್ಲಿ ಯಾರು ಇರ್ಬಾರ್ದು, ಅಷ್ಟು ಜೋರಾಗ ನಾವೇ ಹೇಳಿರೋದು ಜೋರಾಗಿ. ಐಶುನು ಇವಳು ಇಬ್ರು ಸೇರ್ಕೊಂಡ್ಬಿಟ್ರೆ ಅಂದ್ರೆ ಮನೆಯಲ್ಲಿ ಇರಕ್ಕೆ ಆಗಲ್ಲ. ಅಲ್ಲ ಗಲಾಟೆಗ ಓದೋದಕ್ಕ ಅಲ್ಲ, ಓದೋದಕ್ಕೆ ಇರಕ್ಕಾಗಲ್ವಾ? ಗಲಾಟೆಗ ಓದೋದು ಸರ್, ಓದೋದಿರ್ಲಿ. ಅವ್ರು ಎಷ್ಟು ಜೋರಾಗ ನಾವು ಓದಿ ನೀವು ಬೇಜಾರ್ ಮಾಡ್ಕೋಬೇಡಿ. ಟಿವಿ ಆಫ್ ಮಾಡ್ಬಿಡಿ, ಪರವಾಗಿಲ್ಲ. ಟಿವಿ ಸೌಂಡ್ಗಿನ ಜಾಸ್ತಿ ಓದ್ಲಿ, ನೀವು ಅದನ್ನ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ PUC ಆದ್ಮೇಲೆ ಅದ್ರ ಎಫೆಕ್ಟ್ ಏನು ಅಂತ ಅವಾಗ ಗೊತ್ತಾಗತ್ತೆ ನಿಮ್ಗೆ. ನಮ್ಮ ಮಕ್ಳು ಏನಕ್ಕೆ ಇಷ್ಟು ಜೋರಾಗಿ ಓದ್ತಾ ಇದ್ರು ಅವಾಗ ಗೊತ್ತಾಗತ್ತೆ. ನೀವ್ ಬೇಡ ಪೈಯನ್ நல்லா படிக்கிறான். என்ன ಗಲಾಟೆ ಮಾಡ್ತಾನ? உங்க ஸ்கூல்ல எப்படி இருக்கான்னு ಈ ಕಡೆ ನೋಡಲಿ. சொல்ற மாதிரி கேக்குறான். நல்லா படிக்கிறேன். ಗಲಾಟೆ ಮಾಡಲ್ಲಮ್ಮ ಅವನ್ನ. ಗಲಾಟೆ ಮಾಡಲ್ಲ. ಗಲಾಟೆ ಮಾಡಲ್ಲ, ಎಲ್ಲೂ ಮಾಡಲ್ಲ. வரும்போது சார் வந்தா கூட போய் ஒதுங்க. ಅಲ್ಲೇ ಕೊಡಿ, ಅವ್ರು ಕೊಡಿ, ಅವ್ರು ಕೊಡಿ. ಮಾತಾಡಲ್ಲ ನೀವು? ಸುಮ್ಮನು ಎಲ್ಲ ಪರವಾಗಿಲ್ಲ ಸರ್. ಸ್ಕೂಲ್ಗೆ ಹೋಗ್ತಾನೆ, ಟ್ಯೂಷನ್ಗೆ ಹೋಗ್ತಾನೆ, ಎಲ್ಲ ಮಾಡ್ತಾನೆ. ಅದು ಯಾವ ಬೆಂಕಿ ಪಣ್ಣ ಸ್ವೀಟ್ ತರ ಇಟ್ಕೊಂಡು ಅದೊಂದು ಈಗ ಅದನ್ನೇ ಒಂದು
ಇಷ್ಟು ಹುಡ್ಡೆ ಸಿಕ್ತು ನನಗೆ. ಹೌದು ಸರ್. ಇಲ್ಲೇ ಕಿತ್ಬಿಟ್ಟು ಎಲ್ಲ ಬೆಂಕಿ ಇಟ್ಟೆ, ಎಲ್ಲರತ್ರ ಕಿತ್ಕೊಂಡು. ಹೌದು ಸರ್. ನೀವು ಮನೇಲಿ ಸ್ವಲ್ಪ ಹೇಳ್ಬೇಕು. ನಾನು ಹೇಳ್ತಾನೆ ಅವ್ರು ಇನ್ನೊಂದು ನೀವು ಟ್ಯೂಷನ್ ಕೂಡ ಕಳಿಸ್ತಾ ಇದ್ದೀರಿ ಅವ್ರಿಗೆ. ಟ್ಯೂಷನ್ಗೂ ಕಳಿಸ್ತೀವಿ, ನೀವು ಹೋಗ್ತಾನೆ. ಟ್ಯೂಷನ್ ಕಳಿಸಿಲ್ಲ ಆದ್ರೂ ಪರವಾಗಿಲ್ಲ, ಇಲ್ಲಿ ಮಾಡುವಂತದ್ದು ಕರೆಕ್ಟ್ ಆಗಿ ಮನೆಯಲ್ಲಿ ಫಾಲೋ ಮಾಡ್ಕೊಂಡ್ರೆ ಸಾಕು. ಅವನು ಅದು ಗೋಳಿ ಆಡ್ತಾನೆ, ಅದೊಂದು ಬೆಂಕಿ ಪಟ್ಟಣದ್ದು ಇಟ್ಕೊಂಡು ಆಡ್ತಾನೆ. ನನ್ ಸಿಕ್ಕಿದ್ವಾಗೆ ನಾನು ಒಲೆಯಲ್ಲಿ ಹಾಕ್ತೀನಿ. ಅದು ಒಂದೇ ಸರ್, ಇನ್ನೇನು ಇಲ್ಲ ಅವನ ಹತ್ರ.